ದಲಿತರ ಜಮೀನು ರಕ್ಷಣೆಗಾಗಿ ಡಿಎಸ್ಎಸ್ ಧರಣಿ, ತಹಸೀಲ್ದಾರ್ ಅಮಾನತಿಗೆ ಆಗ್ರಹ. ಶಿಡ್ಲಘಟ್ಟ. ಹೌದು ವೀಕ್ಷಕರೇ, ದಲಿತರ ಭೂಮಿಯನ್ನು ರಕ್ಷಿಸಿ ನ್ಯಾಯ ಒದಗಿಸಬೇಕು ಎಂದು ಆಗ್ರಹಿಸಿ ದಲಿತ ಸಂಘರ್ಷ ಸಮಿತಿ ಡಿಎಸ್ಎಸ್ ಪದಾಧಿಕಾರಿಗಳು ಸೋಮವಾರ ಶಿಡ್ಲಘಟ್ಟ ನಗರದ ಹೊರವಲಯದ ವರ್ಧನಾಯಕನಹಳ್ಳಿ ಗೇಟ್ ಸಮೀಪದ ಅರಣ್ಯ ಇಲಾಖೆ ಕಚೇರಿ ಮುಂಭಾಗ ಧರಣಿ ನಡೆಸಿ ವಲಯ ಅರಣ್ಯಾಧಿಕಾರಿ ರಾಜೇಶ್ ಗವಲ್ ಅವರಿಗೆ ಮನವಿ ಸಲ್ಲಿಸಿದರು. ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿ ಹೋಬಳಿಯ ಶಿಂಗನಾಯನಹಳ್ಳಿ ಗ್ರಾಮದ ಸರ್ವೆ ನಂಬರ್ 67 ರಲ್ಲಿನ ಸುಮಾರು 7 ಎಕರೆ ಭೂಮಿಯನ್ನು 1972-73ರಲ್ಲಿ ದಲಿತರಿಗೆ ಮಂಜೂರು ಮಾಡಲಾಗಿತ್ತು. ಸುಮಾರು 60 ವರ್ಷಗಳಿಂದ ಸದರಿ ಫಲಾನುಭವಿಗಳು ಭೂಮಿಯನ್ನು ಸಾಗುವಳಿ ಮಾಡಿಕೊಂಡು ಬಂದಿದ್ದಾರೆ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಕೆಲವರು ವಿವಿಧ ರೀತಿಯಲ್ಲಿ ಕಿರುಕುಳ ನೀಡುತ್ತಿದ್ದು ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳುತ್ತಿಲ್ಲ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು. ಜೂನ್ 16ರಂದು ಉಪವಿಭಾಗಾಧಿಕಾರಿ ಡಿಎಫ್ಒ, ಎಸಿಎಫ್ ಹಾಗೂ ಆರ್ಎಫ್ಒ ಅಧಿಕಾರಿಗಳು ಸಭೆ ನಡೆಸಿದ್ದರೂ ದಲಿತ ರೈತರ ಪರವಾಗಿ ಯಾವುದೇ ನ್ಯಾಯಯುತ ಕ್ರಮ ಕೈಗೊಂಡಿಲ್ಲ. ಅಲ್ಲದೆ ಚಿಕ್ಕಬಳ್ಳಾಪುರ ತಹಸೀಲ್ದಾರ್ ದಲಿತ ವಿರೋಧಿ ಧೋರಣೆ ಅನುಸರಿಸುತ್ತಿದ್ದಾರೆ ಎಂದು ಮನವಿಯಲ್ಲಿ ದೂರಲಾಗಿದೆ. ಜಿಲ್ಲಾಡಳಿತ ಸಮಸ್ಯೆಗೆ ತಕ್ಷಣ ಮಧ್ಯ ಪ್ರವೇಶಿಸಿ ದಲಿತರಿಗೆ ಮಂಜೂರಾದ ಜಮೀನುಗಳನ್ನು ಬಿಡಿಸಿಕೊಟ್ಟು ನ್ಯಾಯ ಒದಗಿಸಬೇಕು. ದಲಿತರು ಹಾಗೂ ರೈತರಿಗೆ ನೀಡಲಾಗುತ್ತಿರುವ ಕಿರುಕುಳವನ್ನು ತಡೆಯಬೇಕು ಎಂದು ಒತ್ತಾಯಿಸಲಾಯಿತು. ಪ್ರಮುಖ ಬೇಡಿಕೆಗಳು: ಚಿಕ್ಕಬಳ್ಳಾಪುರ ತಹಸೀಲ್ದಾರರನ್ನು ಅಮಾನತುಗೊಳಿಸಬೇಕು. ಶಿಂಗನಾಯಕನಹಳ್ಳಿ ಗ್ರಾಮದ ದಲಿತರಿಗೆ ಮಂಜೂರಾದ ಜಮೀನುಗಳನ್ನು ಕೂಡಲೇ ಹಸ್ತಾಂತರಿಸಬೇಕು. ದಲಿತರಿಗೆ ಕಿರುಕುಳ ನೀಡುತ್ತಿರುವವರ ವಿರುದ್ಧ ಎಸ್ಸಿ ಎಸ್ಟಿ ದೌರ್ಜನ್ಯ ತಡೆ ಕಾಯ್ದೆಯಡಿ ಪ್ರಕರಣ ದಾಖಲಿಸಬೇಕು ಹಾಗೂ ಜಿಲ್ಲಾಡಳಿತ ದಲಿತ ಹಕ್ಕುಗಳನ್ನು ರಕ್ಷಿಸುವ ನಿಟ್ಟಿನಲ್ಲಿ ತುರ್ತು ಕ್ರಮ ಕೈಗೊಳ್ಳಬೇಕೆಂದು ಪ್ರತಿಭಟನಾಕಾರರು ಆಗ್ರಹಿಸಿದರು. ಅಂತ ನಮ್ಮ ಒಂದು ಅನುಮಾನ. ಯಾಕಂತಂದ್ರೆ ಪಾಪ ಇಲ್ಲೇ ನಿಮ್ಮ ಪಕ್ಕದಲ್ಲೇ ವರ್ಧನಾಯಕನಹಳ್ಳಿ ಅವರು ಸುಮಾರು ಎಷ್ಟೋ 30-40 ವರ್ಷಗಳಿಂದ ಮಂಜೂರಾಗಿ ಸ್ವಾಧೀನ ಅನುಭವದಲ್ಲಿ ಇದ್ದಂಥ ಜಮೀನನ್ನು ನೀವು ಕಿತ್ಕೊಂಡಾಗ ಪಾಪ ಅವ್ರು ಬಂದು ಹಕ್ಕನ್ನು ಕೇಳಿದ್ರು ನಿಮ್ಮ ಹತ್ರ, ನಮ್ಮ ಜಮೀನು ಯಾಕೆ ಕಿತ್ಕೊಂಡ್ರಿ ಅಂತ. ನೀವು ಏನು ಮಾಡಿದ್ರಿ, ಅವ್ರ ಮೇಲೆ ಕೇಸ್ ಹಾಕಿದ್ರಿ. ಪಾಪ ನಿಮ್ಮ ಜಮೀನು, ನೀವು ಸ್ವಾಧೀನದಲ್ಲಿದ್ದಂಥ ಜಮೀನನ್ನು ಏನಾದರೂ ಕಿತ್ಕೊಂಡಿದ್ರು ಅವರು ಸ್ವಾಧೀನದಲ್ಲಿದ್ದ ಜಮೀನನ್ನು ನೀವು ಕಿತ್ಕೊಂಡಿದ್ರು. ಕೇಳೋದಕ್ಕೆ ಬಂದರೆ ಒಂದು ಸಮಜಾಯಿಷಿ ಕೊಡಬೇಕಾಗಿತ್ತು, ನೀವು ಕೇಸ್ ಹಾಕಿದ್ದೀರಿ. ಈ ತಾಲೂಕು ವ್ಯವಸ್ಥೆ ಏನು ಮಾಡುತ್ತೆ, ಆಡಳಿತ ವ್ಯವಸ್ಥೆ, ಆಯಿತು ನಿಮ್ಗೆ ಈ ಜಮೀನು ಬದಲು ಇನ್ನೊಂದು ಕಡೆ ಜಮೀನು ಕೊಡ್ತೀವಿ ಅಂತ ಪಾಪ ಏನು ಹೇಳಿದ್ದೀವಿ, ಕೊಟ್ಟಿಲ್ಲ, ಇದುವರೆಗೂ ಕೊಟ್ಟಿಲ್ಲ. ಅವರ ಅದೇ ಜಮೀನನ್ನು ನಂಬ್ಕೊಂಡು ಜೀವನ ಮಾಡ್ತಾ ಇದ್ದಕ್ಕಂಥ ಅನೇಕ ಕುಟುಂಬಗಳು ಇವತ್ತು ಬೀದಿ ಪಾಲಾಗಿವೆ. ಅವರು ದಿಕ್ಕು ತೋಚದಂತಾಗಿದ್ದಾರೆ. ಅವರ ಮಕ್ಕಳ ವಿದ್ಯಾಭ್ಯಾಸ ಹಿಂದಕ್ಕೆ ಹೋಗಿದೆ. ಅವರ ಕುಟುಂಬಗಳ ಪೋಷಣೆ ಇವತ್ತು ಎಷ್ಟೋ ಹಿಂದಕ್ಕೆ ಹೋಗಿದೆ. ಇವತ್ತು ಕೂಡ ನೀವು ಪ್ರತಿ ದಿನಾನು ಏನು ನಿಮ್ಮದು ಡೀಮ್ಡ್ ಫಾರೆಸ್ಟ್ ಅಂತಕ್ಕಂಥ ಒಂದು ನೆಪ ಇಟ್ಕೊಂಡು ಪ್ರತಿ ದಿನಾನು ನೀವು ಒಂದಲ್ಲ ಒಂದು ರೈತರಿಗೆ ನೀವು ಕಿರುಕುಳ ಕೊಡ್ತಾನೆ ಇದ್ದೀರಿ. ನೋಡಿ, ಇವತ್ತು ನಮ್ಮ ಇಲ್ಲಿ ಒಬ್ಬ ರೈತ ಬಂದಿದ್ದಾರೆ ನೋಡಿ.